ಜೀವನದಲ್ಲಿ ಹಣ ಇಲ್ಲದೆ ಇರುವವನು ಬಡವನಲ್ಲ, ಮುಖದ ಮೇಲೆ ನಗು ಇಲ್ಲದೆ ಇರುವವನು ನಿಜವಾದ ಬಡವ. ಸಂತೋಷಕ್ಕೆ ಕೋಟಿ ಕೊಟ್ಟರೂ ಕೂಡ ಖರೀದಿಯನ್ನ ಮಾಡುವುದಕ್ಕೆ ಆಗುವುದಿಲ್ಲ. ಹಿತವಾದ 4 ಮಾತುಗಳನ್ನ ಆಡಿ ಮುಖದ ಮೇಲೆ ಒಂದು ಮುಗುಳ್ನಗೆಯನ್ನ ತೋರಿದರೆ ಸಾಕು ಅಂದಿನ ದಿನಪೂರ್ತಿ ಸಂತೋಷವಾಗಿ ಇರುವುದಕ್ಕೆ. ಈ ಜಗತ್ತಿನಲ್ಲಿ ಯಾರು ಯಾರನ್ನು ಕೂಡ ತಿದ್ದಲು ಸಾಧ್ಯವಿಲ್ಲ. ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತೇವೆ ಅಂದುಕೊಂಡರೆ ಅದು ನಮ್ಮ ಮೂರ್ಖತನವಷ್ಟೇ. ನಮ್ಮನ್ನು ನೋಡಿ ಬೇರೆಯವರು ತಿದ್ದುಕೊಳ್ಳುವಂತೆ ಬದುಕಿದರೆ ಸಾಕು ಅಲ್ಲವೇ? ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರ ಸ್ವಭಾವಗಳು ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಿರುತ್ತದೆ. ಸಂಬಂಧಗಳು ಮಣ್ಣಿನ ಮಡಕೆಯಂತೆ, ಚೆನ್ನಾಗಿದ್ದರೆ ತಂಪಾದ ಆರೋಗ್ಯದಂತೆ. ಒಡೆದು ಹೋದರೆ ಮತ್ತೆ ಜೋಡಿಸಿದರೆ ಬಿರುಕುಗಳು ಮಾಸದೆಯೇ ಉಳಿದು ಬಿಡುತ್ತದೆ. ಒಳ್ಳೆಯ ಸಂಬಂಧಗಳನ್ನು ಇರುವಾಗಲೇ ಕಾಪಾಡಿಕೊಳ್ಳಬೇಕು. ಜೀವನದಲ್ಲಿ ನಂಬಿಕೆ ಇರಬೇಕು, ಆದರೆ ಎಲ್ಲರ ಮೇಲೆಯೂ ಕೂಡ ಅಲ್ಲ. ತಾಳ್ಮೆ ಎನ್ನುವುದು ಇರಬೇಕು, ಎಲ್ಲ ಸಮಯದಲ್ಲೂ ಅಲ್ಲ. ವಿಶ್ವಾಸ ಎನ್ನುವುದು ಇರಬೇಕು, ಎಲ್ಲರ ಮೇಲೂ ಅಲ್ಲ. ಆಸೆ ಎನ್ನುವುದು ಇರಬೇಕು, ಎಲ್ಲದರ ಮೇಲೆ ಅಲ್ಲವೇ ಅಲ್ಲ. ಆದರೆ ನಂಬಿಕೆ, ವಿಶ್ವಾಸ, ತಾಳ್ಮೆ ನಮ್ಮ ಮೇಲೆ ನಮಗೆ ಇದ್ದರೆ ಸಾಕು. ಪರರ ಮೆಚ್ಚಿಸುವುದಕ್ಕೆ ಅವಶ್ಯಕತೆಯೇ ಇಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಎಲ್ಲವನ್ನ ವೀಕ್ಷಣೆಯನ್ನ ಮಾಡುತ್ತಿರುವವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ಕೂಡ ನ್ಯಾಯವನ್ನ ನೀಡುವಂತಹ ಸಮಯದಲ್ಲಿ ಖಂಡಿತವಾಗಿಯೂ ನೀಡುತ್ತಾನೆ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿಬಿಡು, ಮತ್ತೆ ಮರು ಕಳಿಸಿದರೆ ಅದು ನಿನಗೆ ಆಗುತ್ತಿರುವಂತಹ ಮೋಸವೆಂದು ತಿಳಿದು ಸದ್ದಿಲ್ಲದೆ ಅಂತಹ ವ್ಯಕ್ತಿಗಳಿಂದ ದೂರವೇ ಸರಿದು ಬಿಡು. ಪ್ರೀತಿಯಿಂದ ಗೆಲ್ಲಬೇಕು, ತಾಳ್ಮೆಯಿಂದ ಕಾಯಬೇಕು, ಬಿಟ್ಟರೂ ಬಿಡದಂಗೆ ಇರಬೇಕು, ಇದ್ದರೂ ಒಲವಿನಿಂದ ಇರಬೇಕು, ಬದುಕಬೇಕು. ಯಾವುದು ಅತಿಯಾದರೆ ಹಿತಕರವಾಗಿ ಇರಬೇಕು. ನಿನಗಾಗಿ ಅವರು ಕಾಯಬೇಕು, ನೀನೇ ಬೇಕು ಅನ್ನುವ ರೀತಿಯಲ್ಲಿ ಇರಬೇಕು. ಜೀವನದಲ್ಲಿ ಸಿಹಿ ಕಹಿ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿಕೊಳ್ಳಬೇಕು. ಇದೇ ನಿಜವಾದ ಜೀವನ. ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕೆಲಸ ಭಗವಂತನಿಗೆ ಸಲ್ಲುತ್ತದೆ. ಅದರ ಫಲವನ್ನು ಭಗವಂತನೇ ಖಂಡಿತವಾಗಿಯೂ ಕೂಡ ಯಾವುದೋ ರೂಪದಲ್ಲಿ ನೀಡುತ್ತಾನೆ. ನಿಧಾನವಾಗಿ ಬೆಳೆಯುವಂಥವರನ್ನ ನೋಡಿ ನಗಬೇಡಿ, ಏಕೆಂದರೆ ಓಡುವ ಮೊಲಕ್ಕಿಂತ ನಡೆದಾಡುವಂತಹ ಆಮೆಗೆ ಆಯಸ್ಸು ಎನ್ನುವುದು ಹೆಚ್ಚು. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ನಿನ್ನೆ ಇದ್ದ ಖುಷಿಯೇ ಇಂದು ಇರುವುದಿಲ್ಲ. ಇಂದು ಇರೋ ಸುಖ ಕೂಡ ನಾಳೆ ಇರುವುದಕ್ಕೆ ಸಾಧ್ಯವಿಲ್ಲ. ಅರಿತು ನಡೆದರೆ ಒಳಿತು ಎನ್ನುವುದು ಕಟ್ಟಿಟ್ಟ ಬುತ್ತಿ. ಕಷ್ಟ ಎನ್ನುವುದು ಎಲ್ಲರಿಗೂ ಕೂಡ ಬರುತ್ತದೆ, ಆದರೆ ನೀನು ಆ ಪರಿಸ್ಥಿತಿಗಳನ್ನು ಹೇಗೆ ಮತ್ತು ಎಷ್ಟು ಧೈರ್ಯದಿಂದ ಎದುರಿಸುತ್ತೀಯಾ ಅದೇ ನಿನ್ನ ಗೆಲುವಿಗೆ ಸಾಕ್ಷಿಯಾಗುತ್ತದೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇರುವುದೇ ನಿಜವಾದ ಜೀವನ. ಪ್ರತಿಯೊಂದು ಜೀವಿಗೂ ಕೂಡ ಸೃಷ್ಟಿಕರ್ತನು ಅವನು. ಜನಿಸುವ ಮೊದಲೇ ಆಯಸ್ಸು, ಪುಣ್ಯ, ಪಾಪ, ಕಾರ್ಯ, ವಿದ್ಯೆ, ಸಂಪತ್ತು ಮತ್ತು ಮರಣ ಈ 5 ನಿಶ್ಚಯಿಸಿಯೇ ಭೂಮಿಗೆ ಕಳಿಸಿರುತ್ತಾನೆ. ಯಾರಿಂದಲೂ ಕೂಡ ಅದನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ. ಆಗಬೇಕಾದದ್ದು ಹಾಗೇ ಆಗುತ್ತದೆ. ನಮ್ಮ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿದರೆ ಸಾಕು. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸುಂದರವಾಗಿರುವಂತಹ ಸಂದೇಶವನ್ನು ಬರಿ ಎಂದು. ಅದು ಹೇಗಿರಬೇಕು ಎಂದರೆ, ಖುಷಿಯಲ್ಲಿ ಇದ್ದಾಗ ಆ ಸಂದೇಶವನ್ನು ಓದಿದರೆ ನಮಗೆ ದುಃಖವಾಗಬೇಕು. ಅದೇ ನಾವು ದುಃಖದಲ್ಲಿ ಇದ್ದಾಗ ಆ ಸಂದೇಶವನ್ನು ಓದಿದರೆ ಖುಷಿಯಾಗಬೇಕು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಬರೆದ, ಈ ಸಮಯ ಎನ್ನುವುದು ಕಳೆದು ಹೋಗುತ್ತದೆ ಎಂದು. ಅರ್ಥಾತ್ ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ನಿನ್ನ ಜೀವನದಲ್ಲಿ ಕಷ್ಟಗಳು ಬಂದಿದ್ದರೆ ಅದು ನಿನ್ನ ಜೀವನದ ಉದ್ದಕ್ಕೂ ಕೂಡ ಉಳಿಯುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಆ ಕ್ಷಣಕ್ಕೆ, ಆ ಸಮಯಕ್ಕೆ ಬರಬಹುದು, ಆದರೆ ಕಷ್ಟಗಳು ಬಂದ ನಂತರದಲ್ಲಿ ಸುಖ ಎನ್ನುವುದು ಬರಲೇಬೇಕು. ಹೇಗೆ ರಾತ್ರಿ ಕಳೆದ ನಂತರದಲ್ಲಿ ಹಗಲು ಬರುತ್ತದೆಯೋ ಹಾಗೆಯೇ ಕತ್ತಲು ಕಳೆದ ಮೇಲೆ ಬೆಳಕು ಹೇಗೆ ಬರುತ್ತದೆಯೋ ಹಾಗೆಯೇ ಜೀವನದಲ್ಲಿ ಕಷ್ಟಗಳು ಬಂದ ನಂತರದಲ್ಲಿ ಸುಖದ ದಾರಿ ಕಂಡೇ ಕಾಣುತ್ತದೆ. ಸುಡುವ ಬೆಂಕಿಯನ್ನು ತುಳಿದವರು ಅದರ ನೋವನ್ನು ಅನುಭವಿಸದೆಯೇ ಇರಲು ಸಾಧ್ಯವೇ? ಹಾಗೆಯೇ ನೊಂದವರ ಬಾಳಿಗೆ ಬೆಂಕಿಯನ್ನಾಗಿಟ್ಟವರು ನೊಂದವರು ಹಾಕಿರುವಂತಹ ಪ್ರತಿ ಕಣ್ಣೀರಿನ ಶಾಪದ ಬೆಂಕಿಯಲ್ಲಿ ಸುಟ್ಟು
ಹೋಗಲೇಬೇಕು. ಸಮಯ ಎಲ್ಲದಕ್ಕೂ ಪ್ರತಿಫಲವನ್ನ ನೀಡುತ್ತದೆ. ಕಾಯುವಂತಹ ತಾಳ್ಮೆ ಇರಬೇಕು ಅಷ್ಟೇ. ವನವಾಸದ ಸಮಯದಲ್ಲಿ ಬಾಯಾರಿದಂತಹ ಸೀತೆಗೆ ನೀರನ್ನು ಹುಡುಕುವಾಗ ನವಿಲು ಶ್ರೀರಾಮನಿಗೆ ದಾರಿಯನ್ನು ತೋರಿಸಲು ತನ್ನ ಗರಿಗಳನ್ನು ಒಂದೊಂದಾಗಿ ಬೀಳಿಸುತ್ತಾ ಮುಂದೆ ಸಾಗುತ್ತದೆ. ಕೊನೆಗೆ ತನ್ನ ಪ್ರಾಣವನ್ನೇ ತ್ಯಾಗವನ್ನ ಮಾಡುತ್ತದೆ. ಶ್ರೀರಾಮ ಅದಕ್ಕೆ ಋಣಿಯಾಗಿ ಹೇಳುತ್ತಾನೆ, ಮುಂದಿನ ನನ್ನ ಕೃಷ್ಣ ಅವತಾರದಲ್ಲಿ ನಿನ್ನ ಗರಿಗಳನ್ನು ತಲೆಯ ಮೇಲೆ ಧರಿಸಿ ನಿನ್ನ ಋಣವನ್ನ ತೀರಿಸುತ್ತೇನೆ ಎಂದು. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ. ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ. ಅಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ನಾನು ಬದುಕುತ್ತೇನೆ ಎಂದು ಹೇಳುವುದರಲ್ಲಿ ಅರ್ಥ ಇರುವುದೇ ಇಲ್ಲ. ಸಾಕ್ಷಾತ್ ಭಗವಂತನೇ ಪರರ ಇಷ್ಟಗಳ ಬಗ್ಗೆ ಯೋಚಿಸಲಿಲ್ಲ. ಇನ್ನು ನಾವು ಯೋಚನೆಯನ್ನು ಮಾಡುವುದರಲ್ಲಿ ಯಾವ ಅರ್ಥ ಇರುತ್ತದೆ? ತಪಸ್ಸು, ಧ್ಯಾನ, ಪೂಜೆ, ತ್ಯಾಗ, ವ್ರತಾಚರಣೆ, ಉಪವಾಸ, ಮಂತ್ರ ಪಠನೆ, ಪರಮಾತ್ಮನ ನಾಮಸ್ಮರಣೆ ಇವೆಲ್ಲವೂ ಮನುಷ್ಯನಲ್ಲಿ ಸ್ಥಿರವಾಗಿ ನಿಂತಾಗ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬಹುದು. ಮುಂದೆ ಮುತ್ತಿನಂತೆ ಮಾತನಾಡಿ ಹಿಂದೆ ಬೆಂಕಿ ಹಚ್ಚುವ ಜನಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನ ಗುರಿ ನಿನಗೆ ಮುಖ್ಯವಾಗಿದ್ದರೆ ನಿನ್ನನ್ನು ಬೇರೆಯವರು ಹೇಗೆ ನೋಡುತ್ತಾರೆ ಅನ್ನುವುದು ಮುಖ್ಯವಲ್ಲ. ನಿನ್ನನ್ನು ನೀನು ಹೇಗೆ ನೋಡುತ್ತೀಯ ಅನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ನಿನಗಾಗಿ ಯಾರಾದರೂ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ. ಆದರೆ ನೀನು ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಪ್ರಾಮಾಣಿಕವಾಗಿ ಇರುವುದೇ ನಿನ್ನ ಧರ್ಮ. ನಿನ್ನ ಧರ್ಮವೇ ನಿನ್ನನ್ನು ಕಾಪಾಡುತ್ತದೆ. ದುಃಖದಲ್ಲಿ ಇದ್ದಾಗ ಕರೆದರೆ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆ ಕೊಡಬೇಕು. ಇಷ್ಟಕ್ಕೆ ಕೇಳಿದರೆ ಮಾತ್ರ ಕೊಡಬೇಕು. ಇದೆ ಎಂದು ತೋರಿಸುವುದಕ್ಕೆ ಹೋಗಬಾರದು. ಇಲ್ಲ ಎಂದು ಸಾರಲು ಕೂಡ ಬಾರದು. ಸತ್ತರೂ ಬದುಕಿದಂತೆ ಬದುಕಬೇಕು. ನಿನ್ನ ಸಮಯ ಚೆನ್ನಾಗಿ ಇದ್ದಾಗ ಎಲ್ಲರೂ ನಿನಗೆ ಬೆಲೆಯನ್ನು ಕೊಡುತ್ತಾರೆ. ಅದೇ ನಿನ್ನ ಸಮಯ ಕೆಟ್ಟಾಗ ಸ್ವಂತ ಮನೆಯವರೇ ನಿನಗೆ ಬೆಲೆಯನ್ನು ಕೊಡುವುದಿಲ್ಲ. ನೆನಪಿರಲಿ, ಇದು ಕಲಿಯುಗ. ಇಲ್ಲಿ ಮನುಷ್ಯರಿಗೆ ಅಲ್ಲ, ದುಡ್ಡಿಗೆ ಬೆಲೆ ಹೆಚ್ಚು. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನ ಎನ್ನುವುದು ಅಧಿಕವಾದರೆ ಹಣೆಬರಹವೂ ಕೂಡ ಶಿರವಾಗಿ ಬಾಗುತ್ತದೆ. ಹುಡುಕುತ್ತಾ ಹೋದಂತಹ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ಕೂಡ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನ ಆಗಲೇ ಇಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನೋಡುವ ದೃಷ್ಟಿ ಸರಿಯಾಗಿ ಇದ್ದಾಗ ಎಲ್ಲವೂ ಕೂಡ ಸರಿಯಾಗಿಯೇ ಗೋಚರವಾಗುವುದು. ಜೀವನದಲ್ಲಿ ಅತಿಯಾಗಿ ಯೋಚಿಸುವರನ್ನ ಬಿಟ್ಟು ಬಿಡಬೇಕು. ಅದೇನು ಬರುತ್ತೋ ಬರಲಿ ಎಂದು ಎಲ್ಲವನ್ನ ಎದುರಿಸಿ ಬದುಕಬೇಕು. ಅದೇ ನಿಜವಾದ ಜೀವನ. ಜನರ ಆಟದಲ್ಲಿ ಮೋಸ ಇರಬಹುದು, ಆದರೆ ಪರಮಾತ್ಮನ ಆಟದಲ್ಲಿ ಮೋಸ ಇರುವುದಿಲ್ಲ. ಯಾರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತದೆ. ಯಾವಾಗಲಾದರೂ ನಿನ್ನಲ್ಲಿ ನಾನು ಎಂಬ ಅಹಂ ಮನೆ ಮಾಡಿದಾಗ ರುದ್ರಭೂಮಿಯಲ್ಲಿ ಒಂದು ಸುತ್ತಿ ಬರಬೇಕು. ನಿಮಗಿಂತಲೂ ಕೂಡ ಸಮರ್ಥರಾದವರು ಹೋರಾಡಿ ಮಡಿದಿರುತ್ತಾರೆ. ಅವರು ತೆಗೆದುಕೊಂಡು ಹೋಗಿರುವುದು ಏನೂ ಕೂಡ ಇಲ್ಲ ಎನ್ನುವುದನ್ನು ನೀವು ತಿಳಿಯಬೇಕು. ಅನುಭವವೇ ನಿಜವಾದ ಗುರು. ಆದರೆ ಸದ್ಗುರು ಮಾರ್ಗವನ್ನ ತೋರಿಸಿದಾಗ ಮಾತ್ರ ಅನುಭವ ಎನ್ನುವುದು ಸಾರ್ಥಕವಾಗುವುದು. ಮನಸ್ಸೆನ್ನುವುದು ನೀರಿದ್ದಂತೆ. ಹೆಚ್ಚು ಕಲುಕಿದರೆ ಏನು ಕಾಣುವುದಿಲ್ಲ. ಅದು ಶಾಂತವಾಗಿ ಇದ್ದರೆ ಮಾತ್ರ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ. ಸಮಯ ಹಾಗೂ ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಕೂಡ ಬದಲಾಗಬಹುದು. ಹಾಗಾಗಿ ಯಾರನ್ನು ಕೀಳಾಗಿ ನೋಡುವುದಕ್ಕೆ ಹೋಗಬಾರದು. ಅವರ ಪರಿಸ್ಥಿತಿ ನಮಗೂ ಬರಬಹುದು. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ನಿಮಗಿಂತಲೂ ಕೂಡ ಶಕ್ತಿಶಾಲಿ ಎನ್ನುವುದನ್ನು ಮರೆಯಬಾರದು. ಯಾವ ರಾಜನೂ ಕೂಡ ಕೊನೆಯವರೆಗೂ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಬಡವನೂ ಕೂಡ ಕೊನೆಯದಾಗಿ ಬಡವನಾಗಿಯೇ ಉಳಿಯುತ್ತಾನೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಸಮಯ ಎನ್ನುವುದು ಎಲ್ಲವನ್ನ ಬದಲಿಸಬಹುದು. ಇಂದು ಬಡವನಾಗಿ ಇದ್ದವನು ನಾಳೆ ಆ ಗರ್ವ ಶ್ರೀಮಂತನಾಗಬಹುದು. ಇಂದು ಶ್ರೀಮಂತನಾಗಿ ಇರುವಂತಹ ವ್ಯಕ್ತಿ ನಾಳೆ ಭಿಕ್ಷಕನೂ ಕೂಡ ಆಗಬಹುದು. ದೇವರು ಕೊಟ್ಟು ನೋಡುತ್ತಾನೆ, ಕೊಟ್ಟ ಮೇಲೆ ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ಡೋಣಿಯನ್ನ ಎಂದೂ ಮುಳುಗಲು ಬಿಡುವುದೇ ಇಲ್ಲ. ಹೊಗಳದಿದ್ದರೂ ಪರವಾಗಿಲ್ಲ, ತೆಗಳದೇ ಇದ್ದರೆ ಸಾಕು. ಸಾಧಿಸದೇ ಇದ್ದರೆ ಪರವಾಗಿಲ್ಲ, ಬಾಧಿಸದೇ ಇದ್ದರೆ ಸಾಕು. ಪರರ ಸರಿ ತಪ್ಪು ಬೇಡ, ನಿನ್ನ ಆತ್ಮಕ್ಕೆ ಸರಿ ಎನಿಸಿದರೆ ಸಾಕು. ಎದುರಾಳಿಯನ್ನ ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನೆ ಇದ್ದು
ನಿಲ್ಲುವುದು ಉತ್ತಮ. ಸಣ್ಣ ಸಣ್ಣ ಕಷ್ಟಗಳನ್ನು ಎದುರಿಸಿ ಸಾಕಾಗಿದೆ. ಇನ್ನಾದರೂ ಹಿಡಿದು ನೆಲಕ್ಕೆ ಒಡೆಯುವಂತಹ ದೊಡ್ಡ ಕಷ್ಟಗಳೇ ಬರಲಿ, ಆಗಲಾದರೂ ಆಕಾಶದ ಎತ್ತರಕ್ಕೆ ಚುಮ್ಮುವೆ. ಮನುಷ್ಯತ್ವಕ್ಕೆ ಬೆಲೆ ಕೊಡದ ಜನರು ನೀ ಹಾಕಿರುವಂತಹ ಅನ್ನಕ್ಕೆ ಬೆಲೆ ಕೊಡುವವರೇ. ಹಣಕ್ಕೆ ಬೆಲೆಯನ್ನ ಕೊಡುವಂತಹ ಜನರು ನೀ ಮಾಡಿರುವಂತಹ ಸಹಾಯಕ್ಕೆ ಬೆಲೆಯನ್ನ ಕೊಡುವವರೇ. ಇಲ್ಲಿ ಎಲ್ಲ ಸ್ವಾರ್ಥಿಗಳೇ ತುಂಬಿರುವಂತಹ ಪ್ರಪಂಚ. ನೀ ಮಾಡಿದ ನಿಸ್ವಾರ್ಥ ಸೇವೆಗೆ ಎಂದೂ ಕೂಡ ಬೆಲೆ ಎನ್ನುವುದು ಸಿಗುವುದಿಲ್ಲ. ಏಣಿಯನ್ನ ಹತ್ತಿದ ಮೇಲೆ ಒದ್ದು ಬೀಳಿಸುವುದು ಸುಲಭ, ಆದರೆ ಎಂದಿನಂತೆ ಮೇಲೆ ಏರಲು ಸಾಧ್ಯವಿಲ್ಲ ಎನ್ನುವುದನ್ನು ಮರೆಯಬಾರದು. ಕಷ್ಟದಲ್ಲಿ ಸಹಾಯವನ್ನು ಮಾಡಿದವರನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ತಿಳಿ ಸಾರು ಅಂದರೆ ನಿಮಗೆಲ್ಲ ಗೊತ್ತಿದೆ. ಅನ್ನದ ಜೊತೆಗೆ ಕಲಿಸಿಕೊಂಡು ತಿನ್ನಲು ತುಂಬ ರುಚಿಕರವಾಗಿ ಇರುತ್ತದೆ. ಆದರೆ ಅದರ ಇನ್ನೊಂದು ಅರ್ಥ ಗೊತ್ತಾ? ಜೀವನ ಅಂದರೆ ಏನೆಂದು ತಿಳಿದಿದ್ದನ್ನ 4 ಜನರಿಗೆ ಸಾರು, ಅದೇ ತಿಳಿ ಸಾರು. ಮನುಷ್ಯ ಕೆಟ್ಟ ಕೆಲಸಗಳನ್ನ ಮಾಡುವಾಗ ಹಿಂದೆ ಮುಂದೆ ಅಕ್ಕ ಪಕ್ಕ 4 ದಿಕ್ಕುಗಳಲ್ಲೂ ಕೂಡ ನೋಡುತ್ತಾನೆ, ಆದರೆ ಮೇಲೆ ನೋಡಲು ಮಾತ್ರ ಮರೆತು ಬಿಡುತ್ತಾನೆ. ಮೇಲೆ ಒಂದು ಕಾಣದೇ ಇರುವಂತಹ ಶಕ್ತಿ ನೋಡುತ್ತಾ ಇರುತ್ತದೆ ಎನ್ನುವುದನ್ನು ಮರೆತು ಬಿಡುತ್ತಾನೆ. ಅವನ ಪಾಪದ ಕೊಡ ತುಂಬಿದಾಗ ಇವೆಲ್ಲವೂ ಕೂಡ ಆತನ ನೆನಪಿಗೆ ಬಂದೇ ಬರುತ್ತದೆ. ಸಕ್ಕರೆಯ ಸಹವಾಸವನ್ನ ಮಾಡಿರುವಂತಹ ಹಾಲು ಸಿಹಿಯಾಗುತ್ತದೆ, ಹುಳಿಯ ಒಂದು ಸಹವಾಸವನ್ನ ಮಾಡಿರುವಂತಹ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ಬದುಕು ಎನ್ನುವುದು ಒಳ್ಳೆಯವರ ಸಹವಾಸವನ್ನ ಮಾಡಿದರೆ ಜೀವನ ಎನ್ನುವುದು ಸಿಹಿಯಾಗಿ ಇರುತ್ತದೆ. ಅದೇ ನಾವು ಕೆಟ್ಟವರ ಸಹವಾಸವನ್ನ ಮಾಡಿದರೆ ಹಾಲಿನಂತೆ ಒಡೆದು ಹೋಗಬಹುದು. ಆಯ್ಕೆ ನಿಮಗೆ ಬಿಟ್ಟಿದ್ದು. ನೀವು ಒಳ್ಳೆಯವರ ಸಹವಾಸವನ್ನ ಮಾಡುತ್ತೀರೋ ಅಥವಾ ಕೆಟ್ಟವರ ಸಹವಾಸವನ್ನ ಮಾಡುತ್ತೀರೋ ಎನ್ನುವುದು. ಒಮ್ಮೆ ಗೋವಿನ ಪ್ರದಕ್ಷಿಣೆಯನ್ನ ಮಾಡಿದರೆ 6 ಬಾರಿ ಭೂ ಪ್ರದಕ್ಷಿಣೆಯನ್ನ, 16,000 ಬಾರಿ ಕಾಶಿ ಯಾತ್ರೆಯನ್ನ, 100 ಬಾರಿ ಸೇತು ಸ್ನಾನವನ್ನ ಮಾಡಿದ ಪುಣ್ಯ ಎನ್ನುವುದು ದೊರೆಯುತ್ತದೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಗೋವು ಎನ್ನುವುದು ಸಾಕ್ಷಾತ್ ಆ ಪರಶಿವನ ಪರರೂಪ. ನೀನು ಕೊಡುವಷ್ಟು ಬೆಳೆಯದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವುದನ್ನು ಮನಸ್ಸು ನಿನ್ನಲ್ಲಿ ಇರಲಿ. ನೀನು ಕೊಡುವಷ್ಟು ಬೆಳೆಯದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ದರೆ ಆ ಪರಮಾತ್ಮನು ಸಾಕೆನ್ನುವಷ್ಟನ್ನು ನಿನಗೆ ಕೊಟ್ಟೇ ಕೊಡುತ್ತಾನೆ. ಕೋಪ ಎನ್ನುವುದು ವೇಗವಾಗಿ ಬಂದು ಒಳ್ಳೆಯತನವನ್ನು ನಾಶ ಮಾಡುತ್ತದೆ, ಆದರೆ ತಾಳ್ಮೆ ಎನ್ನುವುದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ತಾಳ್ಮೆ ಎನ್ನುವುದು ಜೀವನದಲ್ಲಿ ಇರಬೇಕಾಗುತ್ತದೆ. ತಾಳ್ಮೆ ಎನ್ನುವುದು ಜೀವನದಲ್ಲಿ ಇದ್ದಾಗ ನಾವು ಏನನ್ನೂ ಕೂಡ ಕಳೆದುಕೊಳ್ಳುವಂತಹ ಪ್ರಸಂಗ ಉದ್ಭವ ಆಗುವುದಿಲ್ಲ. ಯಾವಾಗ ಮನುಷ್ಯ ತಾನು ಮಾಡಿರುವಂತಹ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಾದರೂ ಕೂಡ ಸರಿ ನಾನು ಅನುಭವಿಸಲೇಬೇಕಾಗುತ್ತದೆ ಎನ್ನುವಂತಹ ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತೇ ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಗೆಲುವು ಖಾತ್ರಿ ಆದ ಮೇಲೆ ಅರ್ಜುನ ಆಗಲು ಎಲ್ಲರೂ ಸಿದ್ಧ. ಸೋಲುತ್ತೇನೆ ಎಂದು ತಿಳಿದಿದ್ದರೂ ಕೂಡ ಕಾರಣ ಆಗುವುದಕ್ಕೆ ಗುಂಡಿಗೆ ಎನ್ನುವುದು ಇರಬೇಕು. ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ದುಃಖವನ್ನು ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾಗಿದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಎನ್ನುವುದು ಇರಲಿ ಅವನ ಮೇಲೆ, ನಂಬಿಕೆ ಎನ್ನುವುದು ಇರಲಿ ಆ ಭಗವಂತನ ಮೇಲೆ. ಸೋತೆ ಎಂದು ಸೊರಗದಿರು. ಜೀವನದಲ್ಲಿ ಏಳು ಬೀಳು ಸಹಜ, ಸಾಗುತ್ತಲೇ ಇರು. ಏಳು ಬೀಳು ಹೇಗೆ ನಡೆಯಬೇಕು ಎಂದು ಕಲಿಸುತ್ತವೆ, ಸೋಲು ಹೇಗೆ ಗೆಲ್ಲಬೇಕು ಎಂದು ಕಲಿಸುತ್ತದೆ. ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯತನ ಎನ್ನುವಂತಹ ಛಲ ನಿನ್ನಲ್ಲಿ ಇರಲಿ. ಸೋಲುಗಳ ಹೊಡೆತ, ಅವಮಾನಗಳ ಹೊಡೆತ, ತಿರಸ್ಕಾರಗಳ ಹೊಡೆತ, ಬಡತನದ ಹೊಡೆತ, ಎಲ್ಲ ಹೊಡೆತಗಳು ಬಿದ್ದಾಗಲೇ ಮನುಷ್ಯನು ಬದುಕು ಬದಲಾಗುವುದಕ್ಕೆ ಸಾಧ್ಯವಾಗುವುದು. ಇಲ್ಲಿ ಯಾವುದು ಕೂಡ ಸುಖ ಸುಮ್ಮನೆ ಆಗುವುದಿಲ್ಲ. ಏನೇ ಆದರೂ ಕೂಡ ಅದಕ್ಕೆ ಒಂದು ಬಲವಾದ ಕಾರಣ ಅಂತೂ ಇದ್ದೇ ಇರುತ್ತದೆ. ಆ ಕಾರಣ ನಿಮ್ಮ ಇಡೀ ಜೀವನವನ್ನೇ ಬದಲಾವಣೆಯನ್ನು ಕಾಣುವುದಕ್ಕೆ ಸಾಧ್ಯವಾಗಬಹುದು. ಜಗತ್ತಿನಲ್ಲಿ ಶ್ರೇಷ್ಠವುಳ್ಳ ವ್ಯಕ್ತಿ ಸೋತಿದ್ದು ಇತಿಹಾಸವೇ ಇಲ್ಲ. ಒಂದು ವೇಳೆ ಅಂತಹ ಸಮಯ ಬಂದಾಗಲೇ ನಾನು ಬಂದೇ ಬರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಒಮ್ಮೆ ನಾನು ಜೊತೆ ನಿಂತರೆ ಸಮಯವಿಡೀ ಯಾವುದೇ ಗಡಿಯನ್ನು ದಾಟಿ ಜಯಬೇರಿಯನ್ನು ಸಾಧಿಸಬಹುದು. ಸಾಬೀತುಪಡಿಸಬೇಕು ಎನ್ನುವುದು ಪ್ರೇಮವಲ್ಲ, ಮನಸ್ಥಿತಿ. ಅರ್ಥ ಮಾಡಿಕೊಳ್ಳದಿದ್ದರೆ ಅದು ಸ್ನೇಹವಲ್ಲ.
ಕಷ್ಟಕ್ಕೆ ಬರದೇ ಇದ್ದರೂ ಕೂಡ ಸಂಬಂಧಿಕನಲ್ಲ. ಈ ಮೂರು ಅರಿತವನು ಸಾಮಾನ್ಯರಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಯಾರೋ ನಿಮ್ಮನ್ನ ತಿರಸ್ಕರಿಸಿದರು ಎಂದ ಮಾತ್ರಕ್ಕೆ ನಿಮಗೆ ನಿಮ್ಮ ಮೇಲಿನ ಪ್ರೀತಿ ಕಡಿಮೆ ಆಗದೆಯೇ ಇರಲಿ. ನಿಮ್ಮನ್ನ ನೀವು ಪ್ರೀತಿಸುವುದರಿಂದ ಆತ್ಮವಿಶ್ವಾಸ ಎನ್ನುವುದು ಹೆಚ್ಚಾಗುವುದು. ಕೊಟ್ಟಿರುವುದು ಎರಡೇ ಆಯ್ಕೆ, ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ಕೂಡ ನಮ್ಮ ಜೀವನದಲ್ಲಾಗಲಿ ನಿಮ್ಮ ಜೀವನದಲ್ಲಾಗಲಿ ಇಲ್ಲವೇ ಇಲ್ಲ. ಬದುಕು ಶೂನ್ಯ. ಇಲ್ಲಿಂದ ಹೋಗೋ ಮುಂಚೆ ಪಾಪ ಪುಣ್ಯ ಎರಡು ಬುಟ್ಟಿ ತುಂಬಿಸಿಕೊಳ್ಳುವುದು ನಮ್ಮಗಳ ಕೈಯಲ್ಲಿ ಇದೆ. ಸ್ವೀಕರಿಸುವವನಿಗೆ ಬದುಕು ಎನ್ನುವುದು ಆನಂದದಿಂದ ಸ್ವಾಗತಿಸುತ್ತದೆ. ಕಷ್ಟದಲ್ಲೂ ನಗುತ್ತಿರುವವನನ್ನ ಕಂಡು ಬದುಕೆ ಅವನಿಗೆ ತಲೆಬಾಗುತ್ತದೆ. ಮಿತ್ರರನ್ನ ಪ್ರೀತಿಸು, ಅವರು ನಿನಗೆ ಬಲವನ್ನ ತುಂಬುತ್ತಾರೆ. ಅದೇ ರೀತಿ ಶತ್ರುಗಳನ್ನ ಗೌರವಿಸು, ಅವರು ನಿನಗೆ ಬದುಕಲು ಛಲವನ್ನ ತುಂಬುತ್ತಾರೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.